ಸಾರ್ವಜನಿಕರಿಗೆ ಡೆಡ್ಲಿ ನಾಯಿಗಳ ಕಾಟ. ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ನಾಯಿ ಕಡಿತ ಪ್ರಕರಣ. ಆರು ತಿಂಗಳಲ್ಲಿ 10,000ಕ್ಕೂ ಹೆಚ್ಚು ನಾಯಿ ಕಡಿತ ಕೇಸ್. ಎಸ್, ತುಮಕೂರಿನಲ್ಲಿ ಡೆಡ್ಲಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ಕಳೆದ 6 ತಿಂಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ 10,000 ಮಂದಿಗೆ ನಾಯಿ ಕಡಿತವಾಗಿದೆ ಎಂದು ಜಿಲ್ಲಾ ಸರ್ವಿಲೆನ್ಸ್ ಅಧಿಕಾರಿ ಡಾ ರಾಮೇಗೌಡ ವರದಿಯನ್ನ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಯಿ ಕಡಿತ ವರದಿ ಬಿಡುಗಡೆ ಆಗ್ತಿದ್ದಂತೆ ಜನರು ಒಂಟಿಯಾಗಿ ಓಡಾಡಲು ಭಯ ಬೀಳಿಸುವಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ಹಿಂಡಾಗಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದು, ಸಾವಿರಾರು ಮಂದಿ ಆಸ್ಪತ್ರೆ ಪಾಲಾಗ್ತಿದ್ದಾರೆ. ನಾಯಿ ಕಡಿತದಿಂದಲೇ 6 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಅನೇಕ ಮಂದಿ ಬಲಿಯೂ ಆಗಿದ್ದು, ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ದಿನದಿಂದ ದಿನಕ್ಕೆ ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗಿದೆ. ಹೌದು, ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಜನವರಿಯಿಂದ ಜೂನ್ವರೆಗೂ ಬರೋಬ್ಬರಿ 10,551 ಮಂದಿಗೆ ನಾಯಿ ಕಡಿತ ಆಗಿದ್ರೆ, ಅದರಲ್ಲಿ ಸುಮಾರು 5 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಂದು ಡಿಎಸ್ಒ ಡಾ ರಾಮೇಗೌಡ ಮಾಹಿತಿಯನ್ನ ನೀಡಿದ್ದಾರೆ. ಜಿಲ್ಲೆಯಲ್ಲಿ 2025ನೇ ಸಾಲಿನಲ್ಲಿ ಜನವರಿಯಿಂದ ಜೂನ್ವರೆಗೆ ಒಟ್ಟು 10,511 ನಾಯಿ ಕಡಿತದ ಪ್ರಕರಣಗಳಿದೆ. 10,511. ಅದರಲ್ಲಿ 5 ಮರಣ ಪ್ರಕರಣ ಇದೆ. ಮರಣ ಹೊಂದಿರತಕ್ಕಂಥ ಪ್ರಕರಣಗಳು 5 ಇದೆ. ಅದರಲ್ಲಿ ತುಮಕೂರು ತಾಲೂಕಲ್ಲಿ ಅತಿ ಹೆಚ್ಚು ನಾಯಿ ಕಡಿತದ ಪ್ರಕರಣಗಳಿದೆ. 10,511ರಲ್ಲಿ 2,013 ಪ್ರಕರಣಗಳ ತುಮಕೂರು ತಾಲೂಕು ಒಂದರಲ್ಲೇ ಇದೆ, ನಗರ ಗ್ರಾಮಾಂತರ ಸೇರಿಬಿಟ್ಟು. ಆ ನಂತರ 2ನೇ ಸ್ಥಾನ ಗುಬ್ಬಿ ಇದೆ, 1,281 ಇದೆ. ಮತ್ತು 3ನೇ ಸ್ಥಾನ ಇದಿದೆ, ಮಧುಗಿರಿ ತಾಲೂಕಿದೆ, 1,214 ಇದೆ. ಇದು ಪಾವಗಡ 1,224, ಮಧುಗಿರಿ 4ನೇ ಸ್ಥಾನ 1,214. ಒಟ್ಟಿಗೆ 1,000 ಮೇಲಿರ್ತಕ್ಕಂಥ ಕೇಸ್ಗಳು 5 ತಾಲೂಕಿದೆ. 2,000 ಮೇಲೆ ತುಮಕೂರು. ಜನವರಿಯಿಂದ ಜೂನ್ವರೆಗೆ ತುಮಕೂರು ತಾಲೂಕಲ್ಲಿ 6 ತಿಂಗಳಲ್ಲಿ ಒಟ್ಟು ನಾಯಿ ಕಡಿತದ ಪ್ರಕರಣಗಳು 2,013. ಆಮೇಲೆ 1,000 ಮೇಲಿರೋ ಪ್ರಕರಣಗಳು ಗುಬ್ಬಿ ತಾಲೂಕು, ಸಿರಾ ಮತ್ತು ಪಾವಗಡ. ಗುಬ್ಬಿ, ಸಿರಾ, ಪಾವಗಡ ಅವು ಎಲ್ಲ 1,000 ಮೇಲಿದ್ದಾವೆ. ಗುಬ್ಬಿ 1,281 ಇದೆ, ಸಿರಾ 1,214 ಇದೆ, ಪಾವಗಡ 1,224 ಇದೆ. ಇದರಲ್ಲಿ 5 ಈ 10,511 ಕಡಿತದ ಪ್ರಕರಣಗಳಲ್ಲಿ 5 ಪ್ರಕರಣಗಳು ಮರಣ ಹೊಂದಿದ್ದಾವೆ. 6 ತಿಂಗಳಲ್ಲಿ 5 ಜನ ಸತ್ತಿದ್ದಾರೆ. ಅಂದರೆ ಚಿಕಿತ್ಸೆನ ಸಕಾಲಕ್ಕೆ ಅವರು ಬಂದು ತಗೊಳ್ದಲ್ಲೇನೇನೆ ಅದು ಇದು ರೋಗ ಉಲ್ಬಣ ಆಗಿ ಸಕಾಲಕ್ಕೆ ಬಂದು ಚಿಕಿತ್ಸೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡದಲ್ಲೇ ಆಗಿರ್ತಕ್ಕಂಥ ಡೆತ್ಗಳು. ಅವರು ಅವಧಿ ಮೀರಿ ಬಂದಿದ್ದಾರೆ. ಆನಂತರ ಟ್ರೀಟ್ಮೆಂಟು ಸಕ್ಸಸ್ ಆಗಿಲ್ಲ, ಚಿಕಿತ್ಸೆ ವೈಫಲ್ಯ ಆಗಿ ಡೆತ್ ಆಗಿದ್ದಾರೆ. ಅದರಲ್ಲಿ ಎಲ್ಲೆಲ್ಲಿ ಅಂದರೆ ಈ 5ರಲ್ಲಿ ತುಮಕೂರು ತಾಲೂಕಲ್ಲಿ 1 ಆಗಿದೆ, ಗುಬ್ಬಿ ತಾಲೂಕಲ್ಲಿ 1, ಸಿರಾದಲ್ಲಿ 2 ಮತ್ತು ಪಾವಗಡದಲ್ಲಿ 1 ಪ್ರಕರಣ. ಅಲ್ಲಿ ಎಲ್ಲಿ ಸಿರಾದಲ್ಲಿ 2 ಆಗಿದೆ, ಪ್ರಕರಣದಲ್ಲಿ ಜಾಸ್ತಿ ಆಗಿರೋದು ಸಿರಾ, ಡೆತ್ ಆಗಿರೋದು. ಅದು ಬಿಟ್ಟರೆ ತುಮಕೂರು, ಗುಬ್ಬಿ ಮತ್ತು ಪಾವಗಡ ತಲಾ 1 ಪ್ರಕರಣ. ಇವೆಲ್ಲವೂ ಕೂಡ ಸಕಾಲದಲ್ಲಿ ಬಂದು ಚಿಕಿತ್ಸೆಯನ್ನು, ನಾಯಿ ಕಡಿತದ ಚಿಕಿತ್ಸೆಯನ್ನು, ಆಂಟಿರೇಬಿಸ್ ವ್ಯಾಕ್ಸಿನ್ ಏನಿದೆ, ನಾಯಿ ಕಡಿತದ ಚುಚ್ಚುಮದ್ದು, ಅದನ್ನು ಬಂದು ಸಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಗೊಂಡಿಲ್ಲ, ಅಥವಾ ಬೇರೆ ಕಡೆ ಪ್ರೈವೇಟಲ್ಲೂ ಹೋಗಿನೂ ತಗೊಂಡಿಲ್ಲ. ಇದನ್ನು 4-5 ದಿವಸ, 8-10-15 ದಿವಸ ಆದಮೇಲೆ, ಯಾವಾಗಲೂ ಸಿಮ್ಟಮ್ಸು ಸ್ಟಾರ್ಟ್ ಆದಮೇಲೆ ಯಾಕೋ ಹಿಂಗಾಗಿದೆ ಅಂತ ಕರ್ಕೊಂಡು ಬಂದ ಮೇಲೆ ಗೊತ್ತಾಗಿದೆ ಇವ್ರಿಗೆ ರೇಬಿಸ್ ಇದೆ ಅಂತ. ಆಮೇಲೆ ಅವನ್ನ ಅಲ್ಲಿಂದ ಮುಂದಕ್ಕೆ ED ಹಾಸ್ಪಿಟ್ಲ್ ಅಂತ ಬರುತ್ತೆ, ಎಪಿಡೆಮಿಕ್ ಡಿಸೀಸ್ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ, ಸರ್ ಸಿ ವಿ ರಾಮನ್ ನಗರದಲ್ಲಿ ಬೆಂಗಳೂರಲ್ಲಿ ಬರುತ್ತೆ. ಅದು ಸ್ಟೇಟ್ ಹಾಸ್ಪಿಟ್ಲು, ರಾಜ್ಯಕ್ಕೆ ಒಂದೇ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ. ಅಲ್ಲಿ ರೆಫರ್ ಆದಾಗ ಡೆತ್ ಆಗಿದ್ದಾವೆ. 26 ಜನವರಿಗೆ 1 ಆಗಿದೆ, ಅದು ಬೋರಿಂಗ್ ಹಾಸ್ಪಿಟ್ಲಲ್ಲಾಗಿದೆ. ಇನ್ನೊಂದು 5-1 ಆಗಿದೆ ಜನವರಿ 5ನೇ ತಾರೀಕು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ. ಮತ್ತು ED ಹಾಸ್ಪಿಟ್ಲಲ್ಲಿ ಫೆಬ್ರವರಿ 22 ಮತ್ತು ಇದೇ ED ಹಾಸ್ಪಿಟ್ಲಲ್ಲಿ ಜೂನ್ 2ನೇ ತಾರೀಕು 1,
ಜೂನ್ 13ನೇ ತಾರೀಕು ಒಂದಾಗಿದೆ. ED ಹಾಸ್ಪಿಟ್ಲಲ್ಲಿ 2 ಡೆತ್ತು, ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ 1 ಡೆತ್ತು, ಮತ್ತು ಬೋರಿಂಗಲ್ಲಿ 1 ಈ ಥರ ಆಗಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ದಾಖಲಾದ ನಾಯಿ ಕಡಿತ ಪ್ರಕರಣಗಳಿಂದ ತುಮಕೂರಿಗರು ಬೆಚ್ಚಿ ಬಿದ್ದಿದ್ದು, ಮಕ್ಕಳು ವಯಸ್ಸಾದವರು ಮನೆಯಿಂದ ಹೊರ ಹೋಗಲು ಭಯ ಪಡುತ್ತಿದ್ದಾರೆ. ನಾಯಿ ದಾಳಿಯಿಂದ ತಪ್ಪಿಸಿಕೊಳ್ಳೋದೇ ಜನರಿಗೆ ದೊಡ್ಡ ಸವಾಲಿನ ಕೆಲಸವಾಗಿದೆ. ತುಮಕೂರು ನಗರ ಹಾಗೂ ತುಮಕೂರು ಗ್ರಾಮಾಂತರ ತಾಲೂಕಿನಲ್ಲಿ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ವರದಿಯಾಗಿದ್ದು, ಸುಮಾರು 2013 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ. ಇನ್ನು ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ನಾಯಿ ಕಡಿತ ಪ್ರಕರಣಗಳು ವರದಿಯಾಗಿವೆ ಅಂತ ನೋಡೋದಾದ್ರೆ, ಎಲ್ಲೆಲ್ಲಿ ಎಷ್ಟೆಷ್ಟು ನಾಯಿ ಕಡಿತ ಪ್ರಕರಣ ದಾಖಲು. ತುಮಕೂರು ನಗರ, ತುಮಕೂರು ಗ್ರಾಮಾಂತರ 2013, ಗುಬ್ಬಿ 1281, ಕೊರಟಗೆರೆ 1224, ಮಧುಗಿರಿ 1214, ತಿಪಟೂರು 1169, ಪಾವಗಡ 938, ತುರುವೇಕೆರೆ 917, ಕುಣಿಗಲ್ 843, ಚಿಕ್ಕನಾಯಕನಹಳ್ಳಿ 601, ಶಿರಾ 311. ಇನ್ನು ತುಮಕೂರು ಜಿಲ್ಲೆಯಲ್ಲಿ ನಾಯಿ ಕಡಿತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ನೆಲಮಂಗಲ, ಬೆಂಗಳೂರಿನಲ್ಲಿ ಸೆರೆ ಹಿಡಿದ ನಾಯಿಗಳನ್ನ ತುಮಕೂರಿಗೆ ತಂದು ಬಿಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಕೋಳಿ ತ್ಯಾಜ್ಯವನ್ನ ತಿಂದು ರುಚಿ ಕಂಡಿರೋ ನಾಯಿಗಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ಹೆಮ್ಮಾರಿಯಂತೆ ಎರಗಿ ದಾಳಿ ಮಾಡ್ತಾ ಇದ್ದು, ಜನರು ನಾಯಿ ಅಟ್ಯಾಕ್ನಿಂದ ತಪ್ಪಿಸಿಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಎಲ್ಲ ಯಾವೂ ಇಲ್ಲ, ಅಲ್ಲಿಗೆ ಹೋಗಿ ಹುಲ್ಲುಬಣ ಆಗಿ ಇಲ್ಲಿ ಲೇಟಾಗಿ ಬಂದು ವ್ಯಾಕ್ಸಿನೇಷನ್ ಆಮೇಲೆ ಮಾಡಿ, ಆಮೇಲೆ ಪ್ರಕರಣ ಆಲ್ಮೋಸ್ಟ್ ರೇಬಿಸ್ ಸಿಂಪ್ಟಮ್ಸು ಡೆವಲಪ್ ಆದಮೇಲೆ ರೇಬಿಸ್ ರೋಗದ ಲಕ್ಷಣಗಳು ಏನಿದೆ, ನೀರನ್ನು ನೋಡಿದರೆ ಗಾಬರಿ ಆಗೋದು, ಬೆಳಕನ್ನು ನೋಡಿದರೆ ಗಾಬರಿ ಆಗೋದು, ಮನುಷ್ಯರು ನೋಡಿದರೆ ಗಾಬರಿ ಆಗೋದು, ಬಾಯಲ್ಲಿ ಜೊಲು ಸುರಿಸೋದು, ಉಚಿತರ ಮನಸ್ಸಿನ ಮೇಲೆ ನಿಯಂತ್ರಣ ಕಳ್ಕೊಂಡು ಬೇರೆ ಉದ್ವೇಗದ ರೀತಿಯಲ್ಲಿ ವರ್ತನೆ ಮಾಡೋದು, ಇದಾದ ಮೇಲೆ ಇಲ್ಲೇ ಡಾಕ್ಟ್ರಿಗೆ ಕರ್ಕೊಂಬಂದಿದ್ದಾರೆ. ಸಿಂಪ್ಟಮ್ಸ್ ಡೆವಲಪ್ ಆದಮೇಲೆ, ಅದಾದಮೇಲೆ ಅವರು ಇದನ್ನು ಗುರುತಿಸಿ ರೆಫರ್ ಮಾಡಿದಾಗ ಅಲ್ಲಿ ಕನ್ಫರ್ಮೇಷನ್ ಆಗಿಬಿಟ್ಟು ಟ್ರೀಟ್ಮೆಂಟು ಫೇಲ್ಯೂರ್ ಆಗೈತೆ. ಭಾಳ ದಿವಸ ಆದರೆ ಅದು ಆಗಲ್ಲ, ವಿತಿನ್ 24 ಅವರ್ಸು ಅದು ARV ಇದಾಗಬೇಕು. ಅದು ನರಮಂಡಲದ ಮೂಲಕ, ನರಗಳ ಮೂಲಕ ಮೆದುಳನ್ನು ತಲುಪೋದ್ರಿಂದ ಅದು ಬೇಗನೆ ಇದಾಗ್ಬಿಡುತ್ತೆ, ರೋಗೋಲ್ಬಣೆ ಆಗುತ್ತೆ. ಅಲ್ಲಲ್ಲ, ತುಮಕೂರಲ್ಲಿ ಯಾವ ಡೆತ್ ಆಗಿಲ್ಲ. 5 ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 5 ಪ್ರಕರಣ, ಎಲ್ಲವೂ 3 ED ಹಾಸ್ಪಿಟಲಲ್ಲಿ ಡೆತ್ತು, 1 ಇಂದಿರಾ ಗಾಂಧಿ ಚೈಲ್ಡ್ ಹಾಸ್ಪಿಟಲ್ 1 ಮಗು, ಇನ್ನೊಂದು ಬೌರಿಂಗ್ ಹಾಸ್ಪಿಟ್ಲಲ್ಲಿ. ಜನರಿಗೆ ಅರಿವಿನ ಕೊರತೆಯನ್ನು ನಾವು EC ಆಕ್ಟಿವಿಟೀಸ್ ಎಲ್ಲ ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಕಾಲಕ್ಕೆ ಎಲ್ಲರಿಗೂ ಗೊತ್ತಿದೆ ನಾಯಿ ಕಡಿತದ ಔಷಧಿ, ಇದನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ, ದೊರೆಯುತ್ತೆ ಅಂತೇಳಿ. ಆದರೂ ಅವರು ಸಕಾಲದಲ್ಲಿ ಬಂದು ಚಿಕಿತ್ಸೆ ತಗೊಂಡಿಲ್ಲ. 5 ಪ್ರಕರಣಗಳಲ್ಲೂ ಹಿಂಗೆ ಆಗಿದೆ. ಇನ್ನೊಂದು ಪ್ರಕರಣ ಅದು ನಾಯಿಯಿಂದ ಅಂತ ಆಗಿಲ್ಲ. ಸಲ್ಮಾನ್ ಖಾನ್ ಅಂತ 26 ವರ್ಷದವರು, ಕೊಡಗೇಹಳ್ಳಿ, ದೊಡ್ಡಚಂಗಾವಿ PHC, ಗುಬ್ಬಿ ತಾಲೂಕು, 24/1/25 ಡೈರೆಕ್ಟ್ ಹೆಬ್ಬೂರು ಕ್ಲಿನಿಕ್ಕಿಗೆ ಹೋಗಿದ್ದಾರೆ. ಹೆಬ್ಬೂರ್ಗೆ ಅದು ಪ್ರೈವೇಟ್ ಕ್ಲಿನಿಕ್ಕಿಗೆ, ಅವ್ರು ಗೌರ್ಮೆಂಟ್ ಆಸ್ಪತ್ರೆ ಇದ್ರು ಅಲ್ಲಿಗೆ ಹೋಗಿಲ್ಲ. ಅಲ್ಲಿಂದ ನರಸಿಂಹಯ್ಯ ಹಾಸ್ಪಿಟ್ಲು ತುಮಕೂರಿಗೆ ಇಲ್ಲಿಗೆ ಬಂದಿದ್ದಾರೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ. ಅವರು ಸಿಂಪ್ಟಮ್ಸ್ ಎಲ್ಲ ನೋಡಿಬಿಟ್ಟು ED ಹಾಸ್ಪಿಟ್ಲು ಬೆಂಗಳೂರಿಗೆ ಅವತ್ತೇ ರೆಫರ್ ಮಾಡಿದ್ದಾರೆ. ಜನವರಿ 24ಕ್ಕೆ ಹೆಬ್ಬೂರ್ಗೆ ಹೋಗಿದ್ದಾರೆ. ಅಲ್ಲಿಂದನ ಅನುಮಾನ ಬಂದು ಅಲ್ಲಿ ಯಾಕೋ ಅವ್ರಿಗೆ ಸಮಾಧಾನ ಆಗಿಲ್ಲ, ನರಸಿಂಹ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಅವರು ಇದ್ದು ಟ್ರೀಟ್ಮೆಂಟ್ ಕೊಟ್ಟು 25ಕ್ಕೆ ಸಿಂಪ್ಟಮ್ಸ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ED ಹಾಸ್ಪಿಟ್ಲಿಗೆ ಇದಾಗಿದ್ದಾರೆ, ರೆಫರ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಿಲ್ಲ, ಅವರು ಬೋರಿಂಗಿಗೆ ಹೋಗಿದ್ದಾರೆ, ಅಲ್ಲಿ ಡೆತ್ ಆಗಿದೆ. ಒಟ್ನಲ್ಲಿ ತುಮಕೂರಿನಲ್ಲಿ ನಾಯಿ ಕಡಿತ ಪ್ರಕರಣ ಹಲವು ಕಾರಣದಿಂದ ಹೆಚ್ಚಾಗ್ತಾ ಇದ್ದು, ಏನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ನಾಯಿಗಳ ಕಾಟವನ್ನ ತಪ್ಪಿಸಿ ಜನರನ್ನ ರಕ್ಷಣೆ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.